ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ ಸೆಂಟರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು ಅಥವಾ ಲೋಕಲ್ ಅಪ್ರೆಂಟಿಸ್ ಸಂಪೂರ್ಣವಾದ ಮಾಹಿತಿ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ನೀಡ್ತದೆ ಸ್ನೇಹಿತರೆ. ಒಂದು ಎಕ್ಸಾಮ್ ಸ್ಟಾರ್ಟ್ ಅಂತಂದ್ರೆ ಅದ್ರ ಎಕ್ಸಾಮ್ ಹಿಡಿದು ನಮ್ಮ ಟೆಲಿಗ್ರಾಮ್ ನೀವೇನಾದರೂ ಜಾಯ್ನ್ ಆಗಿದ್ರೆ ನಮ್ಮ ಟೆಲಿಗ್ರಾಮ್ ಸ್ನೇಹಿತರಿಗೆ ಗೌರ್ಮೆಂಟ್ ಜಾಬ್ಸ್ ಕೇಸ್ ಸೆಂಟರ್ ಅನ್ನೋದಿದ್ದು ಅಲ್ಲಿ ಜಾಯ್ನ್ ಆದ್ರೆ ಒಂದು ಎಕ್ಸಾಮ್ ಅಂದ್ರೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ಇದು ಹಿಡ್ಕೊಂಡು ಅದರ ಕ್ವಶನ್ ಪೇಪರ್ ಸಹ ನಾವು ನಮ್ಮ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀವಿ. ಅದರ ಅಡ್ಮಿಟ್ ಕಾರ್ಡ್ ರಿಸಲ್ಟ್ ಸೆಲೆಕ್ಷನ್ ಆಗೋ ಮಟ್ಟ ನಾವು ನಿಮ್ಮ ಜೊತೆ ಇರ್ತೀವಿ ರೀ. ಹಾಗಂತಂದ್ರೆ ಇವತ್ತಿನ ಈ ಇದರೊಳಗೆ ಏನು ನೋಡೋಣ ಅಂದರೆ ಇಂಡಿಯನ್ ಆರ್ಮಿ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳ ಬಹುದಿನದ ಕನಸು ಐತ್ರಿ ಸ್ನೇಹಿತರೆ. ಇಂಡಿಯನ್ ಆರ್ಮಿ ಸಲ ಕೆಲವೊಬ್ಬರದ ಫಿಸಿಕಲ್ ಫೇಲ್ ಆಗ್ತೇವೆ, ರನ್ನಿಂಗ್, ಮೆಡಿಕಲ್ ಹಿಂಗಾಗ್ತದೆ, ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಅಂದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಏನೋ ಸಂಪೂರ್ಣವಾದ ಮಾಹಿತಿ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಮೊದಲ ಬಾರಿಗೆ ನೋಡಕತ್ತೀರಿ ಅವ್ರು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಡೈಲಿ ಒಂದು ಸ್ವಲ್ಪ ನೋಡ್ತೀರಿ ಯಾವ್ದಾರು ವಿಡಿಯೋ ಅಪ್ಲೋಡ್ ಆಗಿದ್ದಾವೆ ನೋಡೋದು. ಸ್ವಲ್ಪ ವಿಡಿಯೋ ನೋಡಿದ್ರೆ ನಿಮ್ಮ ಏಜ್, ನಿಮ್ಮ ಡೇಟ್ ಆಫ್ ಬರ್ತ್, ಎಜುಕೇಷನ್ ಹಾಗದಿಲ್ರಿ ಸೆಲೆಕ್ಷನ್ ಅಥವಾ ನಿಮ್ಮ ಏಜ್ ಹೋಲಿಕೆ ಆತಂದ್ರೆ ಪೂರ ನೋಡ್ರಿ, ಎಲ್ಲ ಬಿಟ್ಬಿಡ್ರಿ, ನಾನು ಕ್ಲಿಯರ್ ಹೇಳ್ಕೊತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇವತ್ತು ಜನವರಿ 15 ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ತದೆ ಸ್ನೇಹಿತರೆ. ನೀವು ಸ್ಟೇಟಸ್ ಹಾಕಿರ್ತೀರಿ, ಸ್ಟೋರಿ ಹಾಕಿರ್ತೀರಿ. ಅದ್ರ ಯೂಟ್ಯೂಬರ್ ನಂದು ಹೇಳೋ ಕರ್ತವ್ಯ ಐತಿ, ನಾ ಹೇಳ್ತೀನಿ ರೀ. ಇದ್ದ ದಿನ ನಿಮ್ಗೆ ಈ ನ್ಯೂಸ್ ಹೇಳ್ಬೇಕಂತ ಸ್ವಲ್ಪ ಒಂದೆರಡು ದಿನ ಮಾಡೀನಿ ರೀ. ಇದೆರಡು ದಿನ ಹಿಂದೆ ನ್ಯೂಸ್ ಬಂದೈತಿ ನೋಡ್ರಿ ಸ್ನೇಹಿತರೆ. ಇವತ್ತು ಇಂಡಿಯನ್ ಆರ್ಮಿ ಡೇ ಐತಿ. ಇಂಡಿಯನ್ ಆರ್ಮಿ ಡೇ ದಿನ ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಮಾಹಿತಿ ನೀಡಕತ್ತೀನಿ ರೀ. ಅದು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಇಂಡಿಯನ್ ಆರ್ಮಿ ದಿನದ ಶುಭಾಶಯಗಳು ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸಲ ನೀವೇನು ಮಾಡ್ಕೊಂತೀರಿ, ಐ ಮಿಸ್ ಯು. ಈ ಸಲ ನೀನನ್ನು ಬಿಟ್ಟಿರ್ಬೋದು, ಆದ್ರೆ ನಿನ್ನ ಪಡೆಯುವವರೆಗೂ ನಾ ಹಠ ಬಿಡಂಗಿಲ್ಲನು ದೇಹವಾಕ್ಯನ ತೊಟ್ಟಿದ್ರು ಸ್ನೇಹಿತರೆ. ಅದು ಕಂಟಿನ್ಯೂ ರನ್ನಿಂಗ್ ಇಟ್ಟರಿ, ಹಾರ್ಡ್ ವರ್ಕ್ ಮಾಡಕತ್ತೀರಿ, ಸ್ಟಡಿ ಮಾಡತ್ತೀರಿ. ಹಾಗಂತಂದ್ರೆ ಬರ್ರಿ ನೋಡೋಣ. ಹಂಗಂದ್ರೆ ಸ್ನೇಹಿತರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ನೋಡಿಬಿಡ್ರಿ ಸ್ನೇಹಿತರೆ. ಸಲ ಅಲ್ಲಿ ಹೇಳಿ ನೋಡ್ರಿ, ರನ್ನಿಂಗ್, ಮೆಡಿಕಲ್ ಟೆಸ್ಟ್ ಎಕ್ಸಾಂಪಲ್ ಆಗಿದ್ರಿ. ಎಕ್ಸಾಮ್ ಇದೇ ಥರ ಪ್ರತಿಯೊಬ್ಬರು ಒಂದೊಂದು ಫೇಲ್ ಆಗಿದ್ರಿ. ಫೀಲ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಸಲ ಗೋಲ್ಡನ್ ಆಪರ್ಚುನಿಟಿ ಐತ್ರಿ, ಈ ಸಲ ಪಡ್ಕೊಂಡ್ಬಿಡ್ರಿ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ನೋಡ್ಕೊಡ್ರಿ ಸ್ನೇಹಿತರೆ. ಫೆಬ್ರವರಿ 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ್ರಿ. ಮಾರ್ಚ್ 20ನೇ ತಾರೀಕು ಅಪ್ಲಿಕೇಶನ್ ಇನ್ನೊಮ್ಮೆ ಹೇಳ್ತೀನಿ ರೀ, ನೋಟ್ ಮಾಡ್ಕೊಡ್ರಿ. ಫೆಬ್ರವರಿ 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ. ಫೆಬ್ರವರಿ ಅಂದ್ರೆ ಇದು ಜನವರಿ ಐತ್ರಿ, ಮುಂದಿನ ತಿಂಗಳು ಫೆಬ್ರವರಿ 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಅದ. ಅದ್ರ ಮುಂದಿನ ತಿಂಗಳು ಮಾರ್ಚ್ 20, 2000 ಇಲ್ಲಿ ಹಾಕಿದ್ದೀನಿ ನೋಡ್ರಿ ಡೇಟ. ನಿಮ್ಗೆ ಡೌಟ್ ಅನ್ಸರ್ ಡೇಟ್ ನೋಡ್ಕೊಡ್ರಿ. ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಇದ್ರ ಮಧ್ಯೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ. ಇನ್ನು ಭಾಳ ಮಂದಿ ಕೇಳತ್ತೀರಿ, ಈ ಸಲ ಏನು ಮಾಡಿದ್ರಿ, ಇಂಡಿಯನ್ ಆರ್ಮಿ ಅವರ ಏಜ್ ಹೆಚ್ಚು ಮಾಡೋಣ ಅಂತ ಹೇಳಿದ್ರಿ. 21ಕ್ಕೆ ಮುಗಿತಿದ್ರಿ, ಆದರೆ 23 ಮಾಡೋಣ ಅಂತ ಹೇಳಿದ್ರಿ. ಆದರೆ ಇದೊಂದು ದುಃಖದಕಾರಿ ವಿಷಯ. ಏನು ಮಾಡಿರಿ, ಏಜ್ ಹೆಚ್ಚು ಮಾಡಿಲ್ರಿ. ಅದಕ್ಕೆ ನೀವು ವರಿ ಆಗಬೇಡ್ರಿ. ಯಾಕಂದ್ರೆ ಡಿಫೆನ್ಸ್ ಒಳಗೆ ಬರೀ ಆರ್ಮಿ ಒಂದೇ ಇಲ್ರಿ, SSGD, CGL, MTS, ಹವಾಲ್ದಾರ್ ಬೇಕಾದ ಜಾಬ್ ಅದಾವ್ರಿ. ಮತ್ತು CISF ಕರಿತಾರೆ, BSF ಬೇರೆ ಕರಿತಾರೆ. ಹಿಂಗೆ ಬೇರೆ ಅಪ್ಲಿಕೇಶನ್ ಕೊಡ್ರಿ, ನೀವು ಜಾಯ್ನ್ ಆಗಿರಿ ಸ್ನೇಹಿತರೆ. ಡಿಫೆನ್ಸ್ ಒಳಗೆ ಮಾಡ್ಬೇಕಂದ್ರೆ ಹಲವಾರು ಜಾಬ್ ಅದ. ಅದು ಮಾಡಿರಿ. ಇಂಡಿಯನ್ ಆರ್ಮಿ ಈ ಸಲ ಏಜ್ ಹೆಚ್ಚು ಮಾಡಿಲ್ರಿ ನೋಡ್ರಿ. ಇಂಡಿಯನ್ ಆರ್ಮಿ ಈ ಸಲ ಏಜನ್ನು ಏನು ಮಾಡಿರಿ, ಹೆಚ್ಚು ಮಾಡಿಲ್ರಿ. ಅದರಿಂದ ಯಾರು ವರಿ ಆಗಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ ಏಜ್, ಯಾವ ಏಜ್ದವ್ರು ಅಪ್ಲಿಕೇಶನ್ ಹಾಕ್ಬೇಕು ನೋಡ್ಕೊಡ್ರಿ. 1/10/2003ರಿಂದ 1/10/2003ರಿಂದ ಇಲ್ಲ ಸೊನ್ನೆ ಗೊತ್ತೇನ್ರಿ, 1/10/2003ರಿಂದ 30/4/2007 ಮಧ್ಯೆ, ಇದ್ರ ಮಧ್ಯೆ ನೀವು ಜನಿಸ್ಬೇಕು. 1/10/2003ರಿಂದ ನೋಡ್ಕೊಳ್ರಿ. 1/10/2003ರಿಂದ 30/4/2007 ಮಧ್ಯೆ ಜನಿಸಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ತಗೊಳುತ್ತೆ ಸ್ನೇಹಿತರೆ. ಆದ್ದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನೀವು ಹೋಗಿ ನಿಮ್ಮ ಏಜ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ರಿ. ನಿಮ್ದು SSGD ಬರ್ತದೆ, ಹವಾಲ್ದಾರ್ ಇದ್ರಾಗ SSGD ಅಂತ ಬರ್ತದೆ, ಟ್ರೇಡ್ಸ್ಮನ್ ಬರ್ತದೆ, ಇಂಥ ಕ್ಲರ್ಕ್ ಅಂತ ಬರ್ತದೆ. ನಿಮ್ಮ ಎಜುಕೇಷನ್ನ, ನಿಮ್ಮ ಏಜ, ನಿಮ್ಮ ಪವರ್ ನೋಡ್ಕೊಳ್ರಿ. ಎಕ್ಸಾಮ್ ಯಾವ ಲೆವೆಲ್ ಟಫ್ ಇರುತ್ತಂತ ನೋಡ್ಕೊಳ್ರಿ. ಇಷ್ಟು ಇವತ್ತಿನ ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಂತ ವೆಬ್ಸೈಟ್ ವತಿಯಿಂದ ಬಂದಿರತಕ್ಕಂಥ ಮಾಹಿತಿ ಇದೆ ಸ್ನೇಹಿತರೆ. ಅದನ್ನು ನಾನು ನಿಮಗೆ ಪ್ರಾಮಾಣಿಕವಾಗಿ ನೀಡೀನಿ. ನೀವು ಪ್ರಾಮಾಣಿಕವಾಗಿ ನೋಡಿರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ, ಪ್ರಾಮಾಣಿಕವಾಗಿ ಎಕ್ಸಾಮ, ಫಿಸಿಕಲ್, ಮೆಡಿಕಲ್ ಮಾಡ್ಕೊಂಡು ಸೆಲೆಕ್ಷನ್ ಲಿಸ್ಟ್ನಾಗ ಬರ್ರಿ. ಒಟ್ಟ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಕೈಯಾಗ AK-47 ಹಿಡ್ಕೊಂಡು ಬಿಡ್ರಿ. ನೋಡಿರಿ ಸ್ನೇಹಿತರೆ,
ಇವತ್ತು ಮಕರ ಸಂಕ್ರಾಂತಿ ಐತಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇದು ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ಹಬ್ಬ ಐತಿ ಸ್ನೇಹಿತರೆ. ಸುಗ್ಗಿ ಹಬ್ಬ ಅಂತ ಕರೀತಾರೆ. ನೀವು ಎಂಜಾಯ್ ಮಾಡಿಕೊಡ್ರಿ. ನಿಮ್ಮ ಹಾರ್ಡ್ ವರ್ಕ್ನ ಸತತವಾಗಿಡ್ರಿ. ಒಂದು ಗೌರ್ಮೆಂಟ್ ಇಚ್ಛೆ ಪಡ್ಕೊಡ್ರಿ. ಇಂಡಿಯನ್ ಆರ್ಮಿ ಪಡ್ಕೊಬೇಕನ್ನವ್ರ ಕಂಟಿನ್ಯೂ ಇಟ್ಕೊಳ್ರಿ. ಮುಂದಿನ ತಿಂಗಳ ಅಪ್ಲಿಕೇಶನ್ ಹಾಕ್ರಿ. ಮತ್ತೆ ಚಾಲೂ ಮಾಡಿರಿ ವರ್ಕೌಟ. ಜೈ ಹಿಂದ್ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಿಮ್ಮ ಅಣ್ಣ ತಮ್ಮ ನಿಮ್ಮ ರಿಲೇಷನ್ದವ್ರು ಇರ್ತಾರೆ ಸ್ನೇಹಿತರೆ, ಅವ್ರ ವಿಡಿಯೋನ ಏನು ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್.